ಮಮತಾ ಸಾವಿಗೆ ಮಮತಾ ಸಾವಿಗೆ we want ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು we want ನಮಸ್ಕಾರ ವೀಕ್ಷಕರೇ, ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ವೈದ್ಯರ ಮೇಲಿನ ಹತ್ಯೆ ಖಂಡಿಸಿ ಚಿಕ್ಕೋಡಿ ತಾಲೂಕಿನ ಮಾಂಜ್ರಿ ಗ್ರಾಮದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಕಲ್ಕತ್ತಾದಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿನಿಯ ಮೇಲೆ ಸಾಮೂಹಿಕ ಅತ್ಯಾಚಾರ ನಡೆಸಿದ ಘಟನೆಯ ಬಗ್ಗೆ ಮಾಂಜ್ರಿ ಗ್ರಾಮದಲ್ಲಿ ಬುಧವಾರ ದಿನಾಂಕ 21 ಆಗಸ್ಟ್ 2024ರಂದು ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಸಾಮಾಜಿಕ ಚಿಂತಕರಾದ ಶ್ರೀ ಸಿದ್ಧಾರ್ಥ ಗಾಯಗೊಳ ಅವರು, ವೈದ್ಯರ ಮೇಲೆ ನಿರಂತರ ಹತ್ಯೆಗಳು ನಡೆಯುತ್ತಿವೆ. ಸರ್ಕಾರ ಕೂಡಲೇ ಇದಕ್ಕೆ ಕಡಿವಾಣ ಹಾಕಬೇಕು ಎಂದು ಹೇಳಿದರು. ಇದಕ್ಕೆ ಸಂಬಂಧಿಸಿದಂತೆ ಚಿಕ್ಕೋಡಿಯ ಉಪವಿಭಾಗಾಧಿಕಾರಿಗಳಾದ ಮಾನ್ಯ ಶ್ರೀ ಸುಭಾಷ್ ಸಂಪಗಾಮಯ್ಯವರು ಹಾಗೂ ತಾಲೂಕಾ ದಂಡಾಧಿಕಾರಿಗಳಾದ ಚಿದಾನಂದ್ ಕುಲಕರ್ಣಿಯವರು ಮನವಿಯನ್ನು ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಮಾಂಜ್ರಿ ಗ್ರಾಮದ ಎಲ್ಲ ವೈದ್ಯರು ಹಾಗೂ ಸಾಮಾಜಿಕ ಹೋರಾಟಗಾರರು ಉಪಸ್ಥಿತರಿದ್ದರು. ಹಾಗಾದರೆ ಈ ಅತ್ಯಾಚಾರಕ್ಕೆ ಸಂಬಂಧಿಸಿದಂತೆ ವೈದ್ಯರು ಹೇಳುವ ವಿಚಾರಗಳನ್ನು ನೋಡೋಣ ಬನ್ನಿ. 9ನೇ ತಾರೀಕು ಕಲ್ಕತ್ತಾದ ವೈದ್ಯರ ಮೇಲೆ ಒಂದು ಹಲ್ಲೆ ಆಗಿ ರೇಪ್ ಮಾಡಿ ಮಾರಣಾಂತಿಕ ಹಲ್ಲೆ ಮಾಡಿ ಪೂರ್ಣ ಮರ್ಡರ್ ಕೇಸ್ ಆಗಿದೆ. ಅದು ಇನ್ನೂ ಕೇಸ್ ಎಲ್ಲ ನಡೀತೈತಿ. ಅದೊಂದು ಕೇಸ್ ಆಯ್ತು. ಪೂರ್ಣ ನಮ್ಮ ಭಾರತ ದೇಶದಾಗ ವೈದ್ಯರ ಮೇಲೆ ಭಾಳ ಹಲ್ಲೆ ಆಗ್ತೈತಿ. ಅದು ಪ್ರತಿಭಟನೆ ಸಲುವಾಗಿ ನಮ್ಮ ಮಾಂಜ್ರಿ ಗ್ರಾಮಸ್ಥರ ಡಾಕ್ಟರ್ಗಳು ಸಪೋರ್ಟ್ ಅಂತ ಹೇಳಿ ಇವತ್ತು ರ್ಯಾಲಿ ಆಯೋಜನೆ ಮಾಡಿದ್ದಾರೆ. ಇದು ಡಾಕ್ಟರ್ ಸಪೋರ್ಟ್ ಅಷ್ಟ ಅಲ್ಲ, ಇದೇನಾಗೈತಿ, ಒಬ್ರು ಹೆಣ್ಮಕ್ಳ ವೈದ್ಯ ಇದ್ರು ಅದಕ್ಕೆ ಸಪೋರ್ಟ್ ಮಾಡಿದವು, ಹಂಗೇನಿಲ್ಲ. ಯಾರು ಹೆಣ್ಮಕ್ಳು ನಮ್ಮ ಭಾರತ ದೇಶದ ಮಗಳ ಹಿಂಗಾಗಿ ಯಾವುದು ಇನ್ನು ಮುಂದೆ ಇದಕ್ಕೆ ಕಠೋರ ಯಾವ್ದು ನಿಯಮ ಆಗಬೇಕು, ಕಠೋರ ಶಿಕ್ಷೆ ಆಗಬೇಕು. ಯಾವುದು ಈಗ ನೋಡಿ ಏನ್ ಮಾಡ್ತೀರಿ, ಈಗ ಏನಾಗ್ತದೆ, ಈಗ ರಾವಣ ಏನ್ ಮಾಡ್ದ, ಸೀತಾನ ಅಪಹರಣ ಮಾಡ್ದವ ಒಂದು ಕೈನೂ ಹಚ್ಚಲಿಲ್ಲ. ರಾವಣ ಸೀತಾ ಮಾತಾಗ ಕೈನೂ ಹಚ್ಚಲಿಲ್ಲ. ಆ ಕಾರಣದಿಂದ ನಾವೇನ್ ಮಾಡ್ತೇವೆ, ದಸರಾ ಟೈಮ್ಗೆ ಅವ್ನು ಪುತಳ ಸುಡ್ತೇವ್ರಿ ನಾವು, ಬರ್ಬೈತಿಲ್ರಿ ಅವ್ನ ವಿರುದ್ಧ ಮಾಡಿ. ಈಗ ಏನಾಕೈತಿ, ಅಪಹರಣ ಮಾಡಿ ಅತ್ಯಾಚಾರ ಮಾಡಿ ಕೊಲೆ ಮಾಡಕದ ಅವ್ರಿಗೆ, ಮತ್ತೆ ಅವ್ರಿಗೆ ಯಾವ್ದೋ ದೊಡ್ಡ ಶಿಕ್ಷೆ ಆಗಬೇಕು. ಹಿಂಗ ಪ್ರತಿಯೊಂದು ಟೈಮ್ಗೆ ಏನಾಗ್ತದೆ, ಇವತ್ತು ವೈದ್ಯರ ಮೇಲೆ ಅತ್ಯಾಚಾರ ಆಗೈತಿ, ನಾಳೆ ಮತ್ತೊಬ್ಬರಿಗೆ ಅತ್ಯಾಚಾರ, ಹಿಂಗ ತಿಂಗಳಿಗೆ ಒಂದು 15 ದಿವಸದಿಂದ ವಾರಕ್ಕೊಂದು ಅತ್ಯಾಚಾರ ಆಗೈತಿ. ಅಂತ ಪ್ರತಿಯೊಂದು ಟೈಮ್ ಏನಾಗ್ತದೆ, ಒಂದು ವಿಷಯ ಬರುತ್ತೆ, ಎರಡನೇ ವಿಷಯ ಬರ್ತದೆ. ಒಂದು ನ್ಯೂಸ್ದಾಗ ಏನಾಗ್ತದೆ, ಇವತ್ತೊಂದು ವಿಷಯ ಮುಗೀತು, 10-15 ದಿವಸ ಆಯ್ತಂದ್ರೆ ಮತ್ತೊಂದು ಯಾವ್ದೋ ಒಂದು ವಿಷಯ ಆಗ್ತೈತಿ. ಆ ವಿಷಯ ಮ್ಯಾಗ ಮತ್ತೆ ರ್ಯಾಲಿಗಳು ಹಾಕೋತಾವ. ಈಗ ಪ್ರತಿಯೊಂದು ಟೈಮ್ಗೆ ರ್ಯಾಲಿಗಳು ಹಾಕೋತ ಹೊಂಟಿದಾವ. ಇದಕ್ಕೊಂದು ಯಾವ್ದಾದ್ರು ಕಠೋರ ನಿಯಮ ಆಗ್ಬೇಕು, ಮತ್ತು ಕಠೋರ ಶಿಕ್ಷೆ ಆಗಬೇಕು, ದೊಡ್ಡ ಶಿಕ್ಷೆ ಆಗ್ಬೇಕು. ಹಿಂಗೆ ಶಿಕ್ಷೆ ಆಯ್ತಂದ್ರೆ ನಾವು ಮತ್ತೊಮ್ಮೆ ಎರಡನೇ ಸಲ ಮಾಡೋ ಚಾನ್ಸ್ ಆಗ್ಬೇಕಂತ, ಮತ್ತೊಮ್ಮೆ ಮಾಡೋ ಬೇಡ, ಇದು ಮಾಡೋ ಬೇಡ, 10 ಸಲ ವಿಚಾರ ಮಾಡಬೇಕದು. ತಪ್ಪು ಮಾಡೋದು ತಪ್ಪು ಅಂತೇಳಿ. ಮತ್ತೆ ಯಾವುದೋ ಮಕ್ಕಳಿರಲಿ, ಹೆಣ್ಮಕ್ಳು ಇರಲಿ ಅಥವಾ ಯಾವುದ್ರಲ್ಲಿ ಅತ್ಯಾಚಾರ ಮಾಡೋದು. ಈಗ ಡಾಕ್ಟರ್ಗಳ ಮ್ಯಾಗ ಭೀ ಹಲ್ಲೆ ಹಾಕೈತಿ. ಯಾಕೈತಿ, ಈ ಕೋವಿಡ್ ಟೈಮ್ ನೋಡಿದಿರಿ. ಈಗ ಹಳೆ ಡಾಕ್ಟರ್ಗಳು ಎಲ್ಲ ಪೂರ್ಣ ಒಬ್ರಿಗೊಬ್ರಿಗೆ ಮೊದಲಾಗಿ ಬಂದ್ ಮಾಡಿದಾರೆ. ಆ ಕೋವಿಡ್ ಟೈಮ್ದಾಗ ಈಗೇನಾಗೈತಿ, ಅವ್ರ ಮೇಲೆ ಹಲ್ಲೆ ಆದ್ರೆ ನಾ ಏನ್ ಮಾಡೋದ, ನನ್ನ ಅಲ್ವೇ ನೀ ಏನ್ ಮಾಡೋದ. ಈಗ ಮೊದಲು ನಾವು ಉದಾಹರಣೆ ನೋಡಿದ್ರಿ, ಚೈನಾದಾಗ ಕೋವಿಡ್ ಬಂತು. ಚೈನಾದಾಗ ಕೋವಿಡ್ ಬಂದಾಗ ಹಳಕ್ಕೆ ಒಂದ್ರಂದ್ರು ಇನ್ನೇ ತಗೊಂಡು ನಮ್ಮ ಭಾರತ ದೇಶದಾಗ ಬಂದಿಲ್ಲ, ಏನೋ ದೂರ ಇತ್ತವ ಅಂತಂದ್ರು. ಆಯ್ತು, ಮುಂದೆ ಏನು ಭಾರತ ದೇಶನೇ ಬಂತು. ಭಾರತ ದೇಶದಿಂದ ಬಂದಾಗ ಇನ್ನೂ ಆ ಹೊರಾಗಿತ್ತವ, ನಮ್ಮ ಹೊರಗೆ ಬಂದಿಲ್ಲ. ಮುಂದೆ ಏನಾಯ್ತು, ಹೊರಗೆ ಬಂದ್ಮೇಲೆ ಆಗಲ್ಲೇ ಬಂದಿತ್ತವ, ನಮ್ಗೆ ಅಲ್ಲೇಗೇನು ಬಂದಿಲ್ಲ. ಇದ್ರಿಂದ ಏನಾಕೈತಿ, ಯಾವಾಗ ಇಂಥ ವಿಷಯಗಳ ಅತ್ಯಾಚಾರಗಳ ನಮ್ಮ ಮನೆ ತಗ ಬರಂಗಿಲ್ಲ ಅಥವಾ ನಾವು ಎಚ್ಚೆತ್ಕೊಂಡಂಗಿಲ್ಲ. ಇದು ಅವ್ರಿಗೇನು ನಮಗೇನು ಸಂಬಂಧ ತಗೋರಪ್ಪ, ನಮ್ಮ ಮನ್ಯಾಗ ಇರ್ತಾವ ಅಂತ ಹೇಳಿ ಎಲ್ಲರೂ ತಮ್ಮ ಮನ್ಯಾಗ ಕೊಂಡೋದಿಲ್ಲ. ಯಾವಾಗ ತಮ್ಮ ಮನ್ಯಾಗ ಬರ್ತದೆ, ಆಳಿಗೆ ಎಲ್ಲರಿಗೂ ಬುದ್ಧಿ ಬರ್ತದೆ. ಸೊ ಇದರಿಂದ ನಾವು ಮಾಂಜ್ರಿ ಗ್ರಾಮಸ್ಥರಿಂದ ಈ ಪೂರ್ಣ ಗ್ರಾಮಸ್ಥರ ಎಲ್ಲ ಸಪೋರ್ಟ್ ಮಾಡಿದಿರಿ, ರ್ಯಾಲಿ ಮಾಡಿದಿರಿ. ಇಂಥ ಇನ್ಸಿಡೆಂಟ್ ಮತ್ತೊಮ್ಮೆ ಆಗಬಾರ್ದು. ನಮ್ಮ ಭಾರತ ದೇಶದಾಗ ಯಾವ ಸಂಘಟನೂ ಆಗಬಾರ್ದು, ಏನು ಅತ್ಯಾಚಾರನೂ ಆಗಬಾರ್ದು, ಮತ್ತು ವೈದ್ಯರ ಮ್ಯಾಗ ಇದು ಹಲ್ಲೆನೂ ಆಗಬಾರ್ದು. ಇದರಿಂದ ನಾವು AC ಸಾಹೇಬ್ರೆ ಆಗಲಿ, ಪೂರ್ಣ ರಾಷ್ಟ್ರಪತಿ ಇದರಿಂದ ಇದೊಂದೇ ಮನವಿ ಮಾಡ್ಬೋದು. ನಾನು ಆದಷ್ಟು ಮಟ್ಟಿಗೆ ದೊಡ್ಡ ಕಠೋರ ಶಿಕ್ಷೆ ಆಗಬೇಕು ಅವ್ರಿಗೆ. ಮತ್ತು ಇದರಿಂದ ಹೇಳಿದೆ, ಅದ್ರ ಮುಂದೆ ನಮ್ಮ ಮಾಂಜ್ರಿ ಗ್ರಾಮಸ್ಥರ ವತಿಯಿಂದ ಇವತ್ತು ಆಯೋಜನೆ ಎಲ್ಲ ಚಲೋ ಮಾಡಿದ್ದಾರೆ. ಇವತ್ತು ಇದರಿಂದ ಒಂದೇ ಮನವಿ ಮಾಡೋದಂದಾಗ ಆದಷ್ಟು ಮಟ್ಟಿಗೆ ಎಲ್ಲರಿಗೆ ದೊಡ್ಡ ಶಿಕ್ಷೆ ಆಗಲಿ ಅಂತ ಮನವಿ ಮಾಡ್ಬೇಕು. ಇದು ಆಗೋದ ಘಟನೆ ಬಹಳ ನಿರ್ಲಜ್ಜಿಸ್ತನಂತ ಘಟನೆ ಇದೆ. ನಮ್ಮ ದೇಶದಾಗ ಇಷ್ಟ ನಮ್ಮ ಆಕ್ಚುಲಿ ಹೇಳೋದಂದ್ರೆ ನಮ್ಮ ಇಷ್ಟ ಸ್ವರಾಜ್ಯ ಸ್ಥಾಪನಾದಿಂದ ಆಗಿದಿಂದ ನಮಗೆ ಇಲ್ಲಿ ಸ್ತ್ರೀದ ಇನ್ನ ಅದ್ರ ಬಿ ನಮ್ಮಲ್ಲಿ ರಕ್ಷಣೆ ಅಂತ ಯಾವುದೇ ಕಾಯ್ದೆ ಅಂತ ಸ್ಟ್ರಾಂಗ್ ಇಲ್ಲ, ಯಾವುದೇ ಅದ್ರ ಬಗ್ಗೆ ಅಂಜಿಕೆ ಇಲ್ಲ.
ಏನ್ ಬೇಕಾದ ಮನಸ್ಸಿಗೆ ಬರೋದ ಯಾವಾಗ ಬೇಕಾದಾಗ ಏನ್ ಬೇಕಾದ ಘಟನೆ ಅದ ಏನ್ ಈಚಿತದ ಕೆಲಸ ಮಾಡಿ ಇಂಥದ್ ಮಾಡಿ ಎಲ್ಲ ಓನ್ಲಿ ನಾವ್ ಎಷ್ಟು ಇದ ರೇಪಿಸ್ಟ್ ಕೇಸ್ ಆಗಿದಾವ ಈಗ ಭಾರತ ದೇಶನ್ಯಾಗ ಎಲ್ಲಾ ತರಾಗ ಆಗ್ತೈತಿ ಒಂದ್ ತಿಂಗಳ ಈಗ ಈ ಕಡೆ ಚರ್ಚೆ ಆಗ್ತಾವ ರ್ಯಾಲಿ ಆಗ್ತಾವ ದೀಪ ಹಚ್ತೀವ್ ಮುಗೀತ್ ಮತ್ ಮುಂದೆ ಏನ್ ಕತೆ ಇಲ್ಲ ಮತ್ತೆ ಅವಾಗ ಹೊಸವಾಗಿ ಎಂತಾದ್ರು ಒಂದು ಘಟನೆ ಆಗ್ತೈತಿ ಅವಾಗ ಮತ್ತಿದೆ ಶ್ರೀ ಗಣೇಶ ಚಾಲು ಆಗ್ತೈತಿ ಇದೆಲ್ಲ ಸಾರ್ಕೆ ಆಗೋ ಬಲ್ಲದ ಆ ಮುಗಿತ ಅಂದ ಒಂದು ಸಾವು ಅಂದ ಒಂದು ಕಲ್ಕತ್ತಾದ ಒಂದು ಕೆಟ್ಟ ಅಂತ ಇದ ನಿಷೇಧ ಆಗಿದೆ ಅದ್ರ ಬಗ್ಗೆ ಈ ಕಾಯ್ದೆಯನ್ನು ಚಲೋ ಅಂತ ಒಂದು ಸ್ಟ್ರಾಂಗ್ ಮಾಡಿ ಇದು ಸ್ತ್ರೀ ಬಗ್ಗೆ ರಕ್ಷಣೆ ಕಾಯ್ದೆ ಒಂದು ಚಲೋ ಮಾಡಿ ಆ ಕಾಯ್ದೆ ಅಂತ ಇಂತ ಸ್ಟ್ರಾಂಗ್ ಬೇಕು ಯಾವುದೇ ಒಂದು ಇಂಥದ ಈಚ್ ಕೆಲಸ ಮಾಡಿದವರಿಗೆ ಒಂದ್ 8 ದಿವಸ ಒಳಗಡೆ ಶಿಕ್ಷೆ ಆಗಿ ಅವ್ನ ಮೊಗಳೆ ಆಗಬೇಕು ಭಾಷೆ ಅಂತ ಶಿಕ್ಷೆ ಎನ್ಕೌಂಟರ್ ಮಾಡ್ರಿ ಏನ್ ಬೇಕಾದ್ ಮಾಡ್ರಿ ಸರಿ ಅವ್ನ ಬದುಕು ಅಂತ ಯಾವ್ದು ಅವ್ರಿಗೆ ಜೀವನದಾಗ ಅವ್ರಿಗೆ ಬದುಕು ಅಂತ ಯಾವ್ದು ಲಾಯ್ಕಿ ಇಲ್ಲದ ಅವ್ರ ಜೀವನ ಇರ್ತೈತಿ ಅವ್ರ ಇಂತ ದೊಡ್ಡ ಶಿಕ್ಷಣ ಅವ್ರು ಕೊಟ್ಟ ಅವ್ರಿಗೆ ಇದ ನಮ್ಮ ಸ್ತ್ರೀ ರಕ್ಷಣೆ ಸಲುವಾಗಿ ಒಂದು ಕಾಯ್ದೆ ಅಂತ ಮಾಡಿ ನಮ್ಮ ಇದ ಮುಗಿತ ಅವರಿಗೆ ಸಾವಿಗೆ ನಾವು ಇದು ಎಲ್ಲಾರು ಕೂಡಿ ಇದೊಂದು ನಿಷೇಧ ಮಾಡಿ ಇಲ್ಲಿ ನಾವು ಎಲ್ಲಾರು ಮಂದಿ ಕೂಡಿದೆವು ಮತ್ತೊಂದು ಘಟನೆ ಆಗಿದೆ ಒಂದು 6 ವರ್ಷದ ಹುಡುಗಿ ಮೇಲೆ ಒಂದು 22 ವರ್ಷದ ಕೆಸ ಹುಡುಗ ರೇಪ್ ಮಾಡ್ತಾ ಅಂದ್ರ ಎಷ್ಟು ನಿರ್ಲಜ್ಜಸ್ತಾನ ನಮ್ಮ ದೇಶದಾಗ ಕಾಯ್ದೆ ಅಂಜಿಕೆ ಇಲ್ಲದ ನಾವು ಏನ್ ಬೇಕಾದ ವಿಚಾರ ಮಾಡಿ ನಮ್ಮ ರಕ್ಷಣೆ ಇಲ್ಲದ ಹೊರಗ ಈಗ ಹುಡುಗಿಯರ್ ಕಳ್ಸೋದು ಅವರಾಗಿತ್ತು ಇಂಥದ್ ಏನ್ರ ಘಟನೆ ಆಯ್ತಂದ್ರ ತಂದೆ ತಾಯಿಗಳು ಮತ್ತಷ್ಟು ಹುಡುಗಿಯರಿಗೆ ಚಪ್ಸಾಕ್ ನೋಡಕ್ ಚಾಲು ಮಾಡ್ತಾರ ಈಗ ನಾವು ಫುಲ್ಲ ಬಿಟ್ಟಿದಾಗ ಎಲ್ರಿ ಇಂಜಿನಿಯರ್ ಆಗ್ಲಿ ಡಾಕ್ಟರ್ ಆಗ್ಲಿ ಮಿಲಿಟರಿದಾಗ ಹೋಗಿ ಅಂದ್ರೆ ಭರ್ತಿ ಆಗ್ಲಿ ಒಂದು ಆಫೀಸರ್ಸ್ ಆಗ್ಲಿ MPSC KPSC ಪಾಸ್ ಆಗ್ಲಿ ಒಂದು ಅಧಿಕಾರ ಆಗ್ಲಿ ಒಂದು ಹುಡುಗಿಯರಿಗೆ ಪ್ರೋತ್ಸಾಹ ಕೊಟ್ಟ ಈಗ ಹೊರಗೆ ಬರಾಕದೀವು ಕಾಯ್ದೆ ಒಂದು ಸ್ಟ್ರಾಂಗ್ ಐತಂದ್ರ ಜೀವನದಾಗ ಒಂದು ರಕ್ಷಣೆ ಅಥವಾ ಗೌರ್ಮೆಂಟ್ ದಿಂದ ಆ ಸ್ತ್ರೀ ಸಲುವಾಗಿ ಸಿಕ್ಕಿತಂದ್ರ ತನ್ನ ಪೇರೆಂಟ್ಸ್ ಮಂದಿ ಆಗ್ಲಿ ತನ್ನ ಮನಿ ಮಂದಿ ಆಗ್ಲಿ ಬಿಂದಾಸ್ ತನ್ನ ಹುಡುಗಿಗೆ ಒಂದ್ ತಿರ್ಗಾಡಕ ಆಗ್ಲಿ ಹೊರಗಾಗಿ ಸಾದಿ ಕಲ್ಸಕ್ ಆಗ್ಲಿ ಒಂದು ರಕ್ಷಣೆ ಕಾಯ್ದೆದಿಂದ ಆಕಿ ಒಳಗ್ ತಿರ್ಗಾಡ್ಕಂದ್ರ ಜೀವನದಾಗ ಆಕಿ ಅಂತ ರಕ್ಷಣೆ ಕೊಡುವಂತಾರ ನಮಗ ಜನಕ್ಕಂತ ಒಳ್ಳೆ ರಕ್ಷಣೆ ನಾವು ತಾತ್ಪೂರ್ತಿ ಕೊಡುವುದು ಕಾಯ್ದೆದಿಂದ ಒಂದು ಕರೆಕ್ಟ್ ರಕ್ಷಣೆ ಐತಂದ್ರ ಜೀವನದಾಗ ಎಲ್ಲಿ ಬೇಕಾದ ತಿರುಗಾಡಿ ತನ್ನ ಹೆಮ್ಮೆಯನ್ನ ಪೂರ್ಣ ಮಾಡಿ ಮನೆಗೆ ಆರಾಮ್ಸೆ ನಿಷ್ಕಾಳದಿಂದ ಬರಬಹುದು ಅನಂತ ಇಂಥವೆಲ್ಲ ಪ್ರತಿ ಟೈಮ್ ನಾವು ಏನ್ ಮಾಡ್ತೇವೆ ಇಂಥ ಘಟನೆ ಆಗ್ತಾವ್ ನಾವು ಹೋಗ್ತೇವ್ ರ್ಯಾಲಿ ತೆಗಿತೇವ್ ದೀಪ ಹಚ್ತೇವ್ ಒಂದ್ ತಿಂಗಳಾಗ್ತಿ ಮತ್ತೆ ಅಲ್ಲಿ ಹಿಂಗ ಆಗ್ತೈತಿ ಮತ್ ಹೊಸದೇನ್ರಿ ಘಟನೆ ಆಗ್ತಾವ್ ಮತ್ ಹಿಂಗ್ರೆ ಚಾಲು ಆಗ್ತೈತಿ ಇದೇ ಆಗು ಪಾಲದ ಒಂದ್ ಇದ್ರ ಬಗ್ಗೆ ಎಲ್ಲಾ ಈಗ ಬಂದ್ರೆ AC ಸಾಹೇಬ್ರ ನಾವು ಮನವೊಲಿ ಕೊಡಾಕದೇವಲ್ಲ ಗ್ರಾಮಸ್ಥ ವತಿಯಿಂದ ನಮ್ಮ ಡಾಕ್ಟರ್ ವತಿಯಿಂದ ಈ ತರ ಬಗ್ಗೆ ನೀವು ಇದರ ಮ್ಯಾಲ ತಿಳಿಸಿ ಇದ್ರ ಬಗ್ಗೆ ಪ್ರೊಟೆಕ್ಷನ್ ಅಂತ ಒಂದ್ ಚಲೋ ಅಂತ ಗೌರ್ಮೆಂಟ್ ಅವ್ರಿಗೆ ತಿಳಿಸಿ ಅದರ ಬಗ್ಗೆ ಡಾಕ್ಟರ್ ರಕ್ಷಣೆ ಆಗ್ಲಿ ಊರ ಸ್ತ್ರೀಗಳಿಗೆ ರಕ್ಷಣೆ ಆಗ್ಲಿ ಡಾಕ್ಟರ್ ಸ್ತ್ರೀಗಳಿಗೆ ರಕ್ಷಣೆ ಆಗಿ ಎಲ್ಲರಿಗೆ ರಕ್ಷಣೆ ಕೊಡುವಂತದ್ದು ಒಂದು ಕಾಯ್ದೆ ಅಂತ ಮಾಡಿ ನಮಗ ಪ್ರೊಟೆಕ್ಷನ್ ಮಾಡಿ ನಮ್ಮ ಅಮಿತ ಅಂತ ಸಾವಿಗೆ ನ್ಯಾಯ ಕೊಟ್ಟ ಆ ರಕ್ಷಣೆಯನ್ನ ಮಾಡಿ ಕೊಡ್ಬೇಕಂತ ನಾವೆಲ್ಲ ಈ ಗ್ರಾಮಸ್ಥರಿಂದ ಡಾಕ್ಟರ್ ವತಿಯಿಂದ ಹೇಳ್ತಾ ಇದ್ದೀವಿ ಉತ್ತರ ಪ್ರದೇಶದಾಗ ಟೋಟಲ್ 10,700 ಎನ್ಕೌಂಟರ್ ಮಾಡಿದಾರ 5 ವರ್ಷದಾಗ ಇಂಥ ಅನ್ಯಾಯ ವಿರೋಧ ಹೋದವ್ರಿಗೆ ಅಂತ ದೊಡ್ಡ ಅಂತ ಕಾಯ್ದೆ ನಮ್ಮ ದೇಶಗೆಲ್ಲ ಒಂದು ರಾಜ್ಯದ ಇವರು ಪಾಲದ ಒಂದು ದೇಶಗೆಲ್ಲ ಲಾಭ ಐತಂದ್ರ ಇಂಥ ಮನುಷ್ಯ ಮಾಡುವಂತ ಸ್ವಪ್ನದಾಗ ಅಲ್ಲ ಅವ್ನ ಕನಸ್ದಾಗ ಅಲ್ಲ ಅವ್ನ ವಿಚಾರದಾಗ ಬಿ ತರೋದಿಲ್ಲ ಅನಾನ ಇದಕ್ಕ ನಾವು ಎಲ್ಲಾರು ಕೂಡಿ ಒಂದ ಆ ಮುಮಿತನ್ನ ಸಾವಿಗೆ ಒಂದ್ ನ್ಯಾಯ ಸಲುವಾಗಿ ನಾವೆಲ್ಲರೂ ಇಲ್ಲಿ ಕೂಡಿ ಒಂದ ಮನವಣೆ ನಮ್ಮ AC ಸಾಹೇಬ್ರು ಕೊಟ್ಟ ನಾವೆಲ್ಲರೂ ಗ್ರಾಮಸ್ಥರಿಂದ ನಮ್ಮ ಡಾಕ್ಟರ್ ಇಲ್ಲಿ ಬಂದು ನಾವು ಕೂಡಿದೆವು. ವೃತ್ತಿ ನಿರತ ಕಾಲದಲ್ಲಿ ರೇಪ್ ಮಾಡಿ ಮರಣಾಂತಿಕ ಹಲ್ಲೆ ಮಾಡಿ ಮರಣ ಗೈದಿದ್ದಾರೆ. ಅವರಿಗೆ ಅದನ್ನ ಕೃತ್ಯ ಎಸಗಿದವರಿಗೆ ಮರಣದಂಡನೆ ಆಗಬೇಕು ಎಂಬುದು ನನ್ನ विचार. पण हा न्याय आम्ही दुसऱ्याकडं मागण्यापेक्षा आमच्यात बी एक राक्षस दडलेला आहे. तो राक्षसाचा आता प्रत्येक ठिकाणी तुम्ही किती करत बसता, प्रत्येक गाव लेवलला गल्ली लेवलला सगळीकडे असं व्हायच लागलं. म्हणून काय आपली सुरक्षा आपणच करायला पाहिजे आणि आपल्या राक्षसाला आपण कमी करायला पाहिजे. सगळ्यात राक्षस दडलेला आहे, सगळ्यात विकृती दडलेला आहे. विकृतीला आपण जर कमी करत बसलो तरच हे सगळं सॉल्व्ह होणार आहे. असं किती ठिकाणी आपण न्याय मागणार आहोत. हे न्याय नाही आपणच आपलं आता डॉक्टरांचं जाणार उद्या आता त्या दुसऱ्या मुलीवर होत आहे. दुसऱ्या मुलींसाठी तुम्ही यायला पाहिजे. सगळ्यांनी पुढे व्हायला पाहिजे. सगळ्यांच्यासाठी सगळ्यांनी पुढे यायला पाहिजे आणि आपापच्या गल्लीतल्या असू दे दुसऱ्या कुठल्याही ठिकाणचं तुम्ही तिथे यायला पाहिजे. फक्त डॉक्टरांचंच नव्हे, ही समस्या फक्त डॉक्टरांच्या नाही परंतु हर एक मुलींच्या बाबतीत आता कालच बदलापूरला झालं ती दुसरी कोण नव्हती असं
असं आता आम्ही पुण्याला झालं सकाळी, पण ह्या याच्यात तुम्ही सामील होणार आहे की नाही? सामील व्हायचं जर असेल तर प्रत्येकाने प्रत्येकाचं स्वतः प्रोटेक्शन करायला पाहिजे. कारण आपल्याचा राक्षस स्टार्ट फ्रॉम चॅरिटी बिगिन्स फ्रॉम होम म्हणून म्हणतात. आपण स्वतः स्टार्ट करायला पाहिजे, मग चालू होत आहे. प्रत्येक जण नागरिक किती असं गव्हर्नमेंटकडे न्याय मागणार तुम्ही? म्हणून आपण एक संघटना करायला पाहिजे की आपल्या गावची ಲೆವೆಲ್ನ ಎಲ್ಲ ವೈದ್ಯರ ಮಿತ್ರದ್ದು ನಾಗರಿಕರ ಅಭಿಪ್ರಾಯ ಐತಿ. ಮರಣದಂಡನೆ ಶಿಕ್ಷೆ ಆಗಬೇಕು. ಈಗ ಶಿಕ್ಷೆ ಆಗ್ಬೇಕಾದ್ರೆ ಆ ಸಾಕ್ಷಿ ಈ ಸಾಕ್ಷಿ ಅದನ್ನು ಮುಂದುವರೆದು ಕೋರ್ಟ್ದಿಂದ ಅದನ್ನ ರಕ್ಷಣೆ ಮಾಡಕ್ ಹೋಗಿ ವಕೀಲ ಬರ್ತಾ, ಅಪರಾಧಿಗಳನ್ನ ರಕ್ಷಣೆ ಮಾಡಕ್ ವಕೀಲ ಬರ್ತಾ. ನಮ್ಮ ದೇಶದ ಎಷ್ಟು ಪರಿಸ್ಥಿತಿ ಕೆಟ್ಟಿದೆ. प्रोटेस्ट इस चीज़ की है कि इंडिया में लड़कियां कहीं पे भी सेफ नहीं है, ना तो अपने वर्क प्लेस पे सेफ है, ना तो अपने घर में सेफ है, ना तो गली में सेफ है, ना तो बाजार में सेफ है. वी नीड सम काइंड ऑफ चेंज. वी नीड some kind of strong rules for those rapists and for those culprits to face that, because we are not getting any kind of response from the government since so many different incidents has been happened. कि इतनी सारी चीज़ें हो गई हैं पर गवर्नमेंट की तरफ से कोई ऐसे स्ट्रॉन्ग रिस्पांस नहीं आया है, इसलिए हम सब लोग प्रोटेस्ट कर रहे हैं. मैं चाहती हूँ कि उन सारे रेपिस्ट को और जो भी कल्प्रिट्स हैं उन सबको एक कोई स्ट्रॉन्ग सज़ा मिले, जिसकी वजह से नेक्स्ट टाइम से ऐसी कोई भी बड़ी वारदात इंडिया में ना हो. और लड़कियाँ जो अपने कंफर्ट जोन से बाहर निकल के प्रोफेशनलिज्म में जा रही हैं, उनके दिल में कोई ऐसा डर ना हो कि वो अपने वर्क प्लेस पे सेफ नहीं है या तो अपने घर पे सेफ नहीं है. कुछ ऐसा स्ट्रॉन्ग रूल निकले जिसकी वजह से सारी लड़कियां अपने वर्क प्लेस पे सेफ महसूस करें. कोविड के टाइम पे सारे कॉमन लोग हर डॉक्टर के पास जाके अपना इलाज करवाए. सब डॉक्टर्स अपने कंफर्ट जोन से बाहर निकल के उनका इलाज किए. बट आज जब डॉक्टर्स को बहुत ज़्यादा ज़रूरत है तो कोई कॉमनर आवाज़ नहीं उठा रहा है उनके अगेंस्ट, या तो फिर जो चीज़ हुई उसके अगेंस्ट. तो मैं चाहती हूँ कि सब लोग इस जो चीज़ हुई है उसको सोशल स्टिग्मा समझ के अपोज करें, ना कि ये प्रोफेशनल स्टिग्मा है. ये सिर्फ डॉक्टर्स की प्रोटेस्ट नहीं है, ये सारी कॉमन जनता की प्रोटेस्ट है, क्योंकि वो सिर्फ एक डॉक्टर नहीं कि वो पहले भारत की बेटी थी. इसलिए मैं चाहती हूँ कि सारे कॉमनर्स भी उतने ही जोश से इसका निर्देश करें जितना कि एक डॉक्टर्स करें. ಗೌರ್ಮೆಂಟ್ ಇಷ್ಟು ಡಿಲೇ ಮಾಡೋದು ಚಲೋದಲ್ಲ. ಅವರು ಏನಾದರೂ ಆ್ಯಕ್ಷನ್ ತಗೋಬೇಕು, ಅವರಿಗೆ ಹ್ಯಾಂಗಿಂಗ್ ಮಾಡಬೇಕು ಅಂತ ನಮ್ಗೆ ಒತ್ತಾಯ ಅಷ್ಟೇ. ಈ ಪ್ರತಿಭಟನೆಯ ಉದ್ದೇಶ ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಯುವ ಸಲುವಾಗಿ. ಮನುಷ್ಯನ ಜನ್ಮ ಬಹಳ ಸಾರ್ಥಕವಾಗಿದ್ದುದು. ಎಲ್ಲಿವರೆಗೆ ನನಗೆ ತ್ರಾಸಾಗುತ್ತದೆ, ತಾಯಿ ತನ್ನ ಮಗುವಿಗೆ ಅತ್ತಾಗ ಹಾಲು ಕೊಡಿಸುತ್ತಾಳೆ, ಅದೇ ರೀತಿಯಾಗಿ ನಾವು ಸಹಿತ ನಮ್ಮ ಸಮಸ್ಯೆಗೆ ಸ್ಪಂದಿಸಿ ಪ್ರತಿಭಟನೆ ಮಾಡದ ಹೊರತಾಗಿ ಯಾವ ಸರ್ಕಾರ ಏನು ಮಾಡೋಕ್ಕಾಗಂಗಿಲ್ಲ. ದಿಲ್ಲಿ ಒಳಗೆ ನಡೆದಂಥ ಒಬ್ಬ ಡಾಕ್ಟರ್ ಹತ್ಯೆಯನ್ನು ಖಂಡಿಸಿ ದೇಶದ ತುಂಬೆಲ್ಲ ಪ್ರತಿಭಟನೆ ಡಾಕ್ಟರ್ಗಳು ಮಾಡ್ತಾ ಇದ್ದಾರೆ. ಆದರೆ ಮಾಂಜ್ರಿಯ ಗ್ರಾಮಸ್ಥರು ಕೂಡಿಕೊಂಡು ಆ ವೈದ್ಯರ ಬಗ್ಗೆ ಒಂದು ಕಳಕಳಿ ಇಟ್ಟುಕೊಂಡು ವೈದ್ಯರ ಬಗ್ಗೆ ಒಂದು ಚಿಂತನೆ ಮಾತ್ರ ಮಾನವೀಯ ಹೃದಯಗಳನ್ನು ಹೊಂದಿದವರು ಮಾತ್ರ ಇಲ್ಲಿ ಬಂದಿದ್ದಾರೆ. ಯಾಕಂದ್ರೆ ಮಾನವೀಯ ಮೌಲ್ಯಗಳನ್ನ ಅಂಗಡಿಯೊಳಗೆ ಕೊಂಡು ತರೋದಿಲ್ಲ, ಅದು ಹೃದಯದಿಂದ ಬಂದಂತ. ಒಬ್ಬ 100 ರೋಗಿಗಳನ್ನ ಒಬ್ಬ ಡಾಕ್ಟರು, ಸಾವಿರಾರು ರೋಗಿಗಳನ್ನ ಒಬ್ಬ ಡಾಕ್ಟರು ಬದುಕಿಸ್ತಾರೆ. ಇಲ್ಲಿ ಕೂಡಿದಂತ ಬರೀ 10 ಮಂದಿ ಡಾಕ್ಟರ್ಗಳು 10,000 ಜನಸಂಖ್ಯೆಯನ್ನು ಬದುಕಿಸುವಂತ ಶಕ್ತಿಗಳಾದ. ನಮಗೆ ತ್ರಾಸಾದ್ರೆ ನಾವು ಹೋಗೋದು ಡಾಕ್ಟರ್ ಕಡೆ, ನಮಗೆ ಏನಾದರೂ ಆರಾಮಿಲ್ಲದಾದ್ರೂ ಹೋಗೋದು ಡಾಕ್ಟರ್ ಕಡೆ. ಆದ್ರೆ ಡಾಕ್ಟರ್ಗೆ ಅನ್ಯಾಯ ಆದಾಗ ನಾವು ಹೋಗಲಾರ್ದಂತ ಒಂದು ಹೀನಕತೆ ಅಂತ ಹೇಳಿ ನಾನು ಅನಿಸುತ್ತೇನೆ. ಅಂತ ಡಾಕ್ಟರ್ಗಳ ಬಗ್ಗೆ ನಮಗೆ ಕನಕರಿಲ್ಲ, ಆ ಡಾಕ್ಟರ್ ಬಗ್ಗೆ ಮಾಡಿದಂತ ಘಟನೆಯನ್ನು ಪ್ರತಿಭಟಿಸುವಂತ ನಮ್ಮಲ್ಲಿ ಶಕ್ತಿ ಇಲ್ಲ, ಆ ಒಂದು ವಿವೇಚನೆ ಇಲ್ಲ ಅಂತ ಜನರ ಗುಡಿ ನಾವು ಬದುಕಿದ್ದೀವಿ. ಇದು ನಮ್ಮ ದುರ್ದೈವ. ಅದಕ್ಕೆ ಮಾಂಜ್ರಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೂಡಿಕೊಂಡು ಇವತ್ತು ಡಾಕ್ಟರ್ಗೆ ಒಂದು ಧೈರ್ಯವನ್ನು ಕೊಡುವಂತ, ಯಾಕಂದ್ರೆ ನಮಗ ಧೈರ್ಯವನ್ನ ಕೊಡುವಂತವ್ರು ಡಾಕ್ಟರ್ಗಳು. ಅದು ಇವತ್ತು ನಾವು ಡಾಕ್ಟರ್ಗಳಿಗೆ ಧೈರ್ಯವನ್ನು ಕೊಡುವಂತ ದೇವರು ನಮಗೊಂದು ಅವಕಾಶ ಕಲ್ಪಿಸಿಕೊಟ್ಟಿದ. ಡಾಕ್ಟರ್ಗಳಿಗೆ ನಾವು ಯಾವ ಸಲಹೆ ಹೇಳುವಂತ ದೇವರು ನಮಗೆ ಯಾವ್ದು ಬುದ್ಧಿ ಕೊಟ್ಟಿಲ್ಲ. ಆದ್ರೆ ಇವತ್ತು ಡಾಕ್ಟರ್ಗಳ ಮೇಲೆ ಏನು ಹಲ್ಲೆ ಆಗಿತ್ತ, ಆ ಹಲ್ಲೆಯನ್ನು ಮಾಡಿ ಪ್ರತಿಭಟನೆ ಮಾಡುವಂತ ಶಕ್ತಿಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಡಾಕ್ಟರ್ಗಳಿಗೆ ನಾವು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳಬೇಕು. ಅವ್ರ ಸುತ್ತ ನಾವೆಲ್ಲರೂ ಮಾಡಬೇಕು, ಅವರ ಪ್ರತಿಯೊಂದು ಕಾರ್ಯಕ್ಕೆ ನಾವು ನಿಂದಿರಬೇಕು. ಡಾಕ್ಟರ್ಗಳಿಗೆ ಅವರು ದೇವರ ಸಮಾನ.
ನಮ್ಗೆ ಏನಾದ್ರೂ ಆರಾಮಿಲ್ಲದಾಗ ನಾವು ದೇವ್ರು ಅಂತೀವಿ, ಆದ್ರೆ ಡಾಕ್ಟ್ರೇ ನಮ್ಗೆ ದೇವ್ರು. ಅವಾಗ ಯಾವ ದೇವ್ರು ಕಾಣಿಸೋದಿಲ್ಲ. ಛತ್ತೀಸ್ಗಢ ದೇವ್ರು ಇದ್ರೆ ಬಿ ಅಲ್ಲಿ ಮುಂದೆ ನಿಂತ ಡಾಕ್ಟರ್ಗಳೇ ನಮ್ಗೆ ದೇವ್ರು ಆಗ್ತಾರೆ. ಆ ಡಾಕ್ಟರ್ ದೇವ್ರಿಗೆ ಅನ್ಯಾಯ ಆದಾಗ ಪ್ರತಿಭಟನೆ ನಾವು ಮಾಡಲಿಲ್ಲ ಅಂದ್ರೆ ಈ ದೇವ್ರು ನಮ್ಮನ್ನ ಸರಿಯಾಗಿ ನೋಡಂಗಿಲ್ಲ ಅಂತೇಳಿ ನನ್ನ ಅಭಿಪ್ರಾಯ. ಅದಕ್ಕೆ ಇಲ್ಲಿ ಹೆಚ್ಚು ಜನ ಕೂಡಲಿಕ್ಕಿಲ್ಲ. ಆದ್ರೆ ಕೂಡಿದಂಥವರು ಸಾಮಾಜಿಕ ಚಿಂತನೆ ಉಳ್ಳವರು, ಸಮಾಜದ ಬಗ್ಗೆ ಚಿಂತನೆ ಉಳ್ಳವರು, ತಾಯಿಯ ಬಗ್ಗೆ ಅಭಿಮಾನ ಉಳ್ಳವರು ಮಾತ್ರ ಇಲ್ಲಿ ಕೂಡಿದ್ದಾರೆ. ಅದಕ್ಕೆ ಎಷ್ಟೋ ಜನರಿಗೆ ಒಂದು 10 ಮಂದಿ ಕೂಡಿ ಸ್ಟ್ರೈಕ್ ಮಾಡಬಹುದಂತ. ಮಹಾತ್ಮ ಗಾಂಧೀಜಿ ಒಬ್ಬ ಇಲ್ಲಾದ್ರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಾಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಇಲ್ಲಾಂದ್ರೆ ಈ ದೇಶಕ್ಕೆ ಸಂವಿಧಾನ ಬೆಳೆಯಕ್ಕೆ ಅವಲಾದಿತ್ತು. ಛತ್ರಪತಿ ಶಾಹು ಮಹಾರಾಜ್ ಒಬ್ಬರೇ ಇಲ್ಲಾಂದ್ರೆ ಈ ದೇಶಕ್ಕೆ ಹಿಂದುತ್ವವನ್ನು ಉಳಿಸಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನನ್ನಿಂದ ಏನಾಗ್ತೈತೆ ಅನ್ನೋದು ಮುಖ್ಯ ಅಲ್ಲ, ಈ ದೇಶದೊಳಗೆ ನಾನು ಏನಾದ್ರೂ ಮಾಡಬಲ್ಲೆ ಅನ್ನುವಂಥ ಶಕ್ತಿ ನಮ್ಮಲ್ಲಿ ಇರ್ಬೇಕು. ಅಂತ ಶಕ್ತಿಯ ಜನ ಇಲ್ಲೆಲ್ಲರೂ ನೀವು ಕೂಡಿದ್ದೀರಿ. ಅದಕ್ಕೆ ಈ ಒಂದು ಪ್ರತಿಭಟನೆ ಅದಕ್ಕೆ ಅವ್ರಿಗೆ ಆಗಲಿ, ಅವ್ರಿಗೆ ಶಿಕ್ಷೆ ಆಗಲಿ, ಅವ್ರಿಗೆ ಮರಣದಂಡ ಆಗಲಿ. ರಾಷ್ಟ್ರಪತಿಯವರು ಒಬ್ಬರು ಸ್ತ್ರೀ, ನಮ್ಮ ದೇಶದ ರಾಷ್ಟ್ರಪತಿಯವರು ಒಬ್ಬರು ಸ್ತ್ರೀ. ಆ ಸ್ತ್ರೀಯವರು ಈಗಲಾದ್ರೆ ಕಣ್ಣು ಕರೆದು ದೇಶದೊಳಗೆ ರಕ್ಷಣೆ ಕೊಡುವಂತ ರಾಷ್ಟ್ರಪತಿ ಮಾಡ್ಲಿ ಅಂತ ಹೇಳಿ ಅವರಲ್ಲಿ ನಾವು ಕಳ್ಕಳಿಂದ ಕೇಳ್ಕೊತಾ ಇದ್ದೇವೆ. ಎಲ್ಲಿ ನಾಡಿಯರನ್ನ ಸಲಹುತ್ತಾರೋ ಅಲ್ಲಿ ದೇವರು ನೆನೆಸ್ತಾ ಇದ್ದಾರೆ. ನಾಡಿಯರನ್ನ ಹತ್ಯೆ ಮಾಡ್ತಾ ಇದ್ದಾರೆ ದೇವರು, ಇನ್ನು ದೇವರು ಎಲ್ಲಿ ಕಾಣ್ತಾರೋ. ಈ ಹೆಣ್ಣು ಮಕ್ಕಳ ಮೇಲೆ ಅತಿಯಾದ ಒಂದು ಹೇಯ ಕೃತ್ಯಗಳನ್ನ ಈಗ ಎಸಗಿದ್ದಾರೆ. ಅಂಥವ್ರ ವಿರುದ್ಧ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಾಗಲಿ ಯಾರೇ ಇರಲಿ ಅವ್ರಿಗೆ ಉಗ್ರ ಶಿಕ್ಷೆಯನ್ನು ಕೊಡಬೇಕು ಮತ್ತು ಅವ್ರನ್ನ ಪ್ರತಿಬಂಧಿಸಬೇಕು. ಈಗಾಗಲೇ ಅವ್ರನ್ನ ಬಹಳಷ್ಟು ಲೂಸ್ ಇದ್ರಾಗ ಬಿಟ್ಟಿದ್ದೇವೆ. ಅಂದ್ರೆ ಕಾನೂನಿನಲ್ಲಿ ನಮ್ಮಲ್ಲಿ ಶಕ್ತಿನೇ ಇದ್ದಂಗೆ ಆಗಿಬಿಟ್ಟವ. ಅದು ಆಗಬಾರದು. ಹೆಣ್ಮಕ್ಳೆಲ್ಲ ತಮ್ಮ ಸಮಾನತೆ ಹಕ್ಕಿನ ಮೇಲೆ ಬಡದಾಡ್ತಾ ಇದ್ದಾರೆ. ತಮ್ಮ ಹೊಟ್ಟೆ ಪಾಡಿಗಾಗಿ ಎಲ್ಲೋ ಕೆಲಸಗಳನ್ನ ಅಂತಾರಾಷ್ಟ್ರೀಯ ಇದ್ರಾಗ ಮಾಡ್ತಾ ಇದ್ದಾರೆ. ಅಂತ ಮೆಚ್ಚುಗೆ ಅಂತ ಕೊಡುವಂತ ವಿಷಯದಾಗ ಇಂಥ ಹೇಗೆ ಕೃತ್ಯಗಳನ್ನ ಮಾಡ್ತಿರ್ತಾರೋ ಅಂತವ್ರನ್ನ ಬಹಳ ಇದು ಮಾಡಕ್ ಹೋಗ್ಬಾರ್ರಿ. ಅವ್ರಿಗೆ ಅಗತ್ಯ ಉಗ್ರವಾದ ಶಿಕ್ಷೆಗಳು ಆಗಬೇಕು ಅಂತ. ಈ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರಿಗೆ ಒಂದು ಆಹ್ವಾನ ನೀಡ್ತಾ ಇದ್ವಿ. ಅದೇ ರೀತಿಯಾಗಿ ನಾವು ಶಾಸನಿಗೆ ಕಾರಣ ಮತ್ತೆ